ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಬರ್ತಾ ಇರೋ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಮ್ಮನ್ನ ಹೇಗೆ ರೆಡಿ ಮಾಡಬೇಕು, ಅದಕ್ಕೆ ಏನೇನು ಡೆಕೋರೇಷನ್ ಐಟಮ್ ಯೂಸ್ ಮಾಡ್ಬೋದು, ಮತ್ತು ಡೆಕೋರೇಟ್ ಮಾಡಿದಾಗ ಅಮ್ಮ ಹೇಗೆ ಕಾಣ್ತಾರೆ, ಕಿರೀಟ ಆಗಲಿ ಮತ್ತು ಅದಕ್ಕೆ ಕೈ ಕಾಲು ಆಗಲಿ ಯಾವ ಥರ ಸೆಟ್ ಮಾಡೋದು, ಅದಕ್ಕೆಲ್ಲ ಐಟಮ್ಸು ನಿಮಗೆ ನಮ್ಮ ಚಾನಲಲ್ಲಿ ಸಿಗುತ್ತೆ. ಚಿಕ್ಕದಾಗಿರೋದು, ಮೀಡಿಯಮ್ ಸೈಜು, ದೊಡ್ಡದಾಗಿರೋದು, ಮತ್ತು ಲಾಂಗು, ಶಾರ್ಟು, ನೆಕ್ಲೆಸಸ್ಸು ಅದೆಲ್ಲ ವೇರ್ ಮಾಡಿದ್ಮೇಲೆ ತಾಯಿ ಹೇಗೆ ಕಾಣ್ತಾರೆ ಅಂತ ನೀವು ಕಣ್ ತುಂಬ್ಕೋಬೋದು. ನೋಡಿ, ಎಲ್ಲ ರೀತಿ ಕಲೆಕ್ಷನ್ ಇದೆ. ಬಿಗ್ ಸೈಜು, ಸ್ಮಾಲ್ ಸೈಜು, ಮೀಡಿಯಮ್ ಸೈಜು. ಅದ್ರ ಜೊತೆಗೆ ಇದು ನೋಡಿ ಜ್ಯುವೆಲರಿ ಸೆಟ್ಟು ಬರುತ್ತೆ, ವಾಲೆ ಮತ್ತು ನೆಕ್ಲೆಸ್ಗಳೆಲ್ಲ ಬರುತ್ತೆ. ರೆಡಿ ಮಾಡಿದ್ಮೇಲೆ ನೋಡಿ ಈ ಥರ ಸೀರೆ ಉಡ್ಸಿರೋದು ಸಿಗುತ್ತೆ. ಯಾವ ಥರ ಬೇಕಾದರೂ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ಅದ್ರ ಪ್ರೈಸ್ ಡೀಟೇಲ್ ಎಲ್ಲ ಹೇಳ್ತೀನಿ. ದಯವಿಟ್ಟು ಸ್ಕ್ರೀನ್ಶಾಟ್ ತೊಗೊಂಡು ಕಳಿಸಿ. ನೋಡಿ, ತುಂಬ ಹೆವಿಯಾಗಿ ಕಾಣುತ್ತೆ. ಡೆಕೋರೇಟ್ ಆದಮೇಲಂತೂ ತಾಯಿ ನಮ್ಮ ಮನೇಲಿ ಬಂದು ಕೂತಿದ್ದಾಳೇನೋ ಪೂಜೆ ಮಾಡಿಸ್ಕೊಳ್ಳೋದಕ್ಕೆ ಅನ್ನೋ ಥರನೇ ಕಾಣುತ್ತೆ. ನಾವು ಡೆಕೋರೇಷನ್ ಮಾಡೋದ್ರ ಮೇಲೆ ಇರೋದು. ಐಟಮ್ನ ಸೆಟ್ ಮಾಡಿ ಯಾರಿಗೆಲ್ಲ ಬೇಕಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ತಿಳಿಸಿ. ಮತ್ತು ಇದು ಎಷ್ಟು ಉದ್ದ ಬರುತ್ತೆ ಏನು ಅಂತ ಸೆಂಟಿಮೀಟ್ರ್ ಎಲ್ಲನೂ ನಿಮ್ಗೆ ಇಲ್ಲೇ ಡಿಸ್ಪ್ಲೇಲೇ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಯಾವ ರೀತಿ ಡೆಕೋರೇಷನ್ಗೆ ಯಾವ ರೀತಿ ನೆಕ್ಲೆಸಸ್ ತೊಗೊಳ್ಬೋದು ಅಂತ. ಇದು ನೋಡಿ ಅಮ್ಮನ ಮುಖ ಹೇಗೆ ರೆಡಿ ಮಾಡಿದ್ದಾರೆ ಅಂತ ಫಿಸಿಕಲಾಗಿ ರೆಡಿ ಮಾಡಿರೋದು. ಸ್ಟಾಕ್ ಫೋಟೋನೇ ಹಾಕಿದ್ದೀನಿ. ಇಷ್ಟ ಆದವರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿಗೆ ಯಾರಿಗಾದರೂ ಬೇಕಾದರೆ ತಿಳಿಸಿ. ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿದ್ರೆ ನಾನು ಡೀಟೇಲ್ ಹೇಳ್ತೀನಿ. ಥ್ಯಾಂಕ್ ಯು.